ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟ ರಾಜ್ಯದ ನಾಯಕರು. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟ ರಾಜ್ಯದ ನಾಯಕರು ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿನತ್ತ. ಪರಮೇಶ್ವರ್, ಎಂಬಿ ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಸೇರಿ 10 ಶಾಸಕರು ಎಂಎಲ್ಸಿಗಳು ಬೆಂಗಳೂರಿನತ್ತ. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಈಗ ಹೊರಟಿದ್ದಾರೆ ರಾಜ್ಯದ ನಾಯಕರು. ಇನ್ನು ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿನತ್ತ ಪರಮೇಶ್ವರ್, ಎಂಬಿ ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಸೇರಿ 10 ಶಾಸಕರು ಎಂಎಲ್ಸಿಗಳು ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಹೆಸರನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಈಗ ಘಟಾನುಘಟಿ ನಾಯಕರು ದೆಹಲಿಯಲ್ಲಿದ್ದಾರೆ. ದೆಹಲಿಯಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಜೊತೆಗೆ ಒಂದು CLP ಸಭೆ ಇರೋದ್ರಿಂದ ಎಲ್ಲ ಶಾಸಕರು ಕೂಡ ಈ CLP ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಆಲ್ರೆಡಿ ಸೂಚನೆ ಕೂಡ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಎಲ್ಲ ಶಾಸಕರು ಕೂಡ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವೊಂದಿಷ್ಟು ಶಾಸಕರಿಗೂ ಕೂಡ ಸೂಚನೆ ನೀಡಲಾಗಿತ್ತು, ಹೊರಗಡೆ ಯಾರು ಕೂಡ ಹೋಗಬೇಡಿ, ಬೆಂಗಳೂರಿನಲ್ಲಿ ಒಂದು CLP ಸಭೆ ಇರುತ್ತೆ ಅಂತ. ಅದರ ಬೆನ್ನಲ್ಲೇ ಎಲ್ಲರೂ ಕೂಡ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಪರಮೇಶ್ವರ್ ಆಗಿರಬಹುದು, ಎಂಬಿ ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಸೇರಿ 10 ಶಾಸಕರು ಎಂಎಲ್ಸಿಗಳು ದೆಹಲಿಯಲ್ಲಿದ್ದರು. ಈಗ ಎಲ್ಲರೂ ಕೂಡ ಬೆಂಗಳೂರಿನತ್ತ ವಾಪಸ್ ಆಗ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಹೆಸರನ್ನು ಕೂಡ ಘೋಷಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ದೆಹಲಿಯಿಂದ ಬೆಂಗಳೂರಿಗೆ ರಾಜ್ಯದ ನಾಯಕರು ಹೊರಟಿದ್ದಾರೆ. ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿನ ಆಗಮಿಸ್ತಾ ಇದ್ದಾರೆ. ಇನ್ನು ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರೂ ಕೂಡ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗ್ತಾರೆ. ಯಾಕೆಂತಂದ್ರೆ ನೂತನ ಸಿಎಂ ಹೆಸರನ್ನ ಘೋಷಣೆ ಮಾಡಬೇಕಾಗಿರೋದ್ರಿಂದ ಈಗ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಕೂಡ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಹಾಗಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಸಭೆ. ಯಾಕೆ ಅಂತಂದರೆ ನೂತನ CM ಅನ್ನು ಅನೌನ್ಸ್ ಮಾಡ್ತಾರೆ. ನೂತನ CM ಜೊತೆಗೆ ಇನ್ನು ಕೆಲವೊಂದಿಷ್ಟು ಹುದ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ 4 DCM ಪಟ್ಟ ಸೃಷ್ಟಿ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಎಂಬ ವಿಚಾರ ಕೂಡ ಬಹಳ ಸದ್ದು ಮಾಡಿತ್ತು. ಹಾಗಾಗಿ 4 DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರಾ, ಅದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲದ ಪ್ರಶ್ನೆಗಳು. ಅದರ ಜೊತೆಗೆ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನೆಲ್ಲ ಮಾತನಾಡ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿಯನ್ನು ಹುಟ್ಟಿ ಹಾಕಿದೆ. ಹಾಗಾಗಿ ನೋಡಬೇಕಾಗುತ್ತೆ. ಇವತ್ತು 4 ಗಂಟೆಗೆ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಬಹಳ ಮುಖ್ಯವಾಗಿ ನೂತನ CM ಹೆಸರನ್ನು ಕೂಡ ಘೋಷಣೆಯನ್ನು ಮಾಡಲಿದ್ದಾರೆ. ಈ ಒಂದು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ವರಿಷ್ಠರು ಕೂಡ ಈ ಒಂದು CLP ಸಭೆಯಲ್ಲಿರ್ತಾರೆ. ಸಿದ್ದರಾಮಯ್ಯ ಅವರು ನೂತನ CM ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆಗಳು ಇರುತ್ತೆ. ಏಕೆಂತಂದರೆ ಸಿದ್ದರಾಮಯ್ಯ ಅವರು ತಮ್ಮ ಜವಾಬ್ದಾರಿ ಅಥವಾ ತಮ್ಮ ಅಧಿಕಾರವನ್ನು ನೂತನ CMಗೆ ಒಂದು ವರ್ಗಾಯಿಸುವಂಥ ರೀತಿಯಲ್ಲಿ ಸದ್ಯಕ್ಕೆ ಅವರೇ ಈ ಒಂದು ನೂತನ CM ಹೆಸರನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳಿರುತ್ತೆ. ಅಥವಾ ಹೈಕಮಾಂಡ್ ಅಂದರೆ ವರಿಷ್ಠರು ಕೂಡ ಇರೋದ್ರಿಂದ ಅವರು ಕೂಡ ಘೋಷಣೆಯನ್ನು ಮಾಡಬಹುದು. ಪರಮೇಶ್ವರ್, ಎಂಬಿ ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ತಂಗಡಗಿ, ಮಧು ಬಂಗಾರಪ್ಪ ಸೇರಿ ಈಗ 10 ಶಾಸಕರು ಎಂಎಲ್ಸಿಗಳು ಬೆಂಗಳೂರಿನತ್ತ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಏಕೆಂತಂದರೆ ದೆಹಲಿಗೆ ಹೋಗಿದ್ರು, ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗಿ ಲಾಭಿಯನ್ನು ಮಾಡಲಿಕ್ಕೆ ಹೋಗಿದ್ರು. ಈ ಒಂದು ಸಚಿವ ಸಂಪುಟ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಿ, ನಾವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದೇವೆ. ಯಾಕೆಂತಂದ್ರೆ ಇದು ಎಲ್ಲ ಶಾಸಕರ ಕೊನೆಯ ಪ್ರಯತ್ನ. ಈಗ ಸಚಿವ ಸಂಪುಟ ಪುನರಚನೆಯ ಒಂದು ದಿನಾಂಕ ಫಿಕ್ಸ್ ಆದ ನಂತರ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆಲ್ರೆಡಿ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಆ ಒಂದು ಲಿಸ್ಟನ್ನು ಒಂದ್ಸಲಿ ಅನೌನ್ಸ್ ಮಾಡಿದ್ರೆ ಮತ್ತೆ ಶಾಸಕರಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರು ವರಿಷ್ಠರನ್ನ ಭೇಟಿ ಮಾಡಲಿಕ್ಕೂ ಕೂಡ ನಾನಾ ರೀತಿಯ ಕಸರತ್ತನ್ನು ಮಾಡಿದ್ರು. ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶ ಬೇಕೇ ಬೇಕು ಅಂತ ಕೆಲವೊಂದಿಷ್ಟು ಶಾಸಕರು ಇಷ್ಟೆಲ್ಲ ಏನು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಅದಕ್ಕೂ ಮೊದಲೇ ಸಿದ್ದರಾಮಯ್ಯ ಅವರ ಬಳಿ ಕೂಡ ಹೋಗಿ ಲಾಭಿಯನ್ನು ಮಾಡಿದ್ರು, DK ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಲಾಭಿಯನ್ನು ಮಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಲಾಭಿಯನ್ನು ಮಾಡಿದ್ರು. ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸಲೇಬೇಕು ಅಂತ ಕೆಲವೊಂದಿಷ್ಟು ಶಾಸಕರು ಬಿಗಿ ಪಟ್ಟು ಕೂಡ ಹಿಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಸಚಿವ ಸಂಪುಟ
ಸಂಪುಟ ಪುನರಚನೆ ಮಾಡಲಿಕ್ಕೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರೋದ್ರಿಂದ ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ತಾನೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೊದಲ ಹಂತದಲ್ಲಿ ಈ ಒಂದು CLP ಮೀಟಿಂಗ್ ಅನ್ನ ಮಾಡ್ತಾರೆ. CLP ಮೀಟಿಂಗ್ ನಲ್ಲಿ ಲೀಡರ್ ಯಾರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಸರ್ಕಾರ ರಚನೆಗೆ ನೂತನ CM ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ಗಳೇನಿರುತ್ತೆ ಆ ಎಲ್ಲ ಪ್ರೊಸೀಜರ್ಗಳು ಕೂಡ ಮುಗಿದ ನಂತರ ಬಹಳ ಮುಖ್ಯವಾಗಿ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರಿಗೆ ಬಹಳ ಖುಷಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಬೇಕು ಅಂತ ಪರಿತಪಿಸ್ತಾ ಇದ್ರು. ಹಾಗಾಗಿ ಕೆಲವೊಂದಿಷ್ಟು ಶಾಸಕರಿಗೆ ಬಹಳ ಖುಷಿ. ಆದರೆ ಮತ್ತೆ ಕೆಲವೊಂದಿಷ್ಟು ಸಚಿವರಿಗೆ ಢವಢವ ಶುರುವಾಗಿದೆ. ಎಲ್ಲಿ ನಮ್ಮನ್ನ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಕೈ ಬಿಟ್ಬಿಡ್ತಾರೆ ಅನ್ನೋದು ಒಂದು ಕಡೆ ಟೆನ್ಷನ್. ಇನ್ನು ನಾನಾ ರೀತಿಯ ಲೆಕ್ಕಾಚಾರಗಳನ್ನ ಹೈಕಮಾಂಡ್ ಈಗ ಆಲ್ರೆಡಿ ಮಾಡ್ಕೊಂಡಿದೆ. ಯಾರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು, ಯಾಕೆಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ರಿಪೋರ್ಟ್ ಕಾರ್ಡ್ ಅನ್ನ ಪಡ್ಕೊಂಡು ಹೋಗಿದ್ರು. ಸಚಿವರ ಕಾರ್ಯವೈಖರಿ ಯಾವ ರೀತಿ ಇದೆ, ತಮ್ಮ ತಮ್ಮ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ರಿಪೋರ್ಟ್ ಕಾರ್ಡ್ ಅನ್ನ ಪಡ್ಕೊಂಡು ಹೋಗಿದ್ರು. ಇದರ ಆಧಾರದ ಮೇಲೆ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ರಿಪೋರ್ಟ್ ಕಾರ್ಡ್ ಅನ್ನ ಸಲ್ಲಿಕೆ ಮಾಡಿದ್ರು. DK ಶಿವಕುಮಾರ್ ಅವರು ಕೂಡ ರಿಪೋರ್ಟ್ ಕಾರ್ಡ್ ಅನ್ನ ಸಲ್ಲಿಕೆ ಮಾಡಿದ್ರು. ಇದೆಲ್ಲದರ ಆಧಾರದ ಮೇಲೆ ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಯಾರಿಗೆಲ್ಲ ಮಣೆ ಹಾಕ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಮೊದಲ ಹಂತದ ಸರ್ಕಾರ ರಚನೆಯ ಮೊದಲ ಹಂತ ಅಂದ್ರೆ ಈ ಒಂದು CLP ಮೀಟಿಂಗ್ ಮಾಡ್ತಾ ಇದ್ದಾರೆ. 4 ಗಂಟೆಗೆ CLP ಮೀಟಿಂಗ್ ನಲ್ಲಿ ಲೀಡರ್ ಅನೌನ್ಸ್ಮೆಂಟ್ ಕೂಡ ಆಗತ್ತೆ. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಲಿದೆ. ಬಹಳ ಮುಖ್ಯವಾಗಿ ಲೀಡರ್ ಅನೌನ್ಸ್ಮೆಂಟ್, ಅದರ ಜೊತೆಗೆ ಈ ಒಂದು DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವಾಕಾಂಕ್ಷಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಕುತೂಹಲ ಕೂಡ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಬದಲಾವಣೆಗಳಾಗತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಎಲ್ಲ ಶಾಸಕರು ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲೇಬೇಕಾಗಿದೆ. ಯಾಕೆಂದ್ರೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲೇಬೇಕು ಅಂತ.